ದೇಶದ ರಾಜಕಾರಣದಲ್ಲಿ ಭಾರಿ ಬದಲಾವಣೆಯಾಗುವಂತ ಸಾಧ್ಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆಯಾ? ಕೆಲ ಮೂಲಗಳ ಪ್ರಕಾರ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಭಾರಿ ಶಾಕ್ ನೀಡಲು ಬಿಜೆಪಿ ಮುಂದಾಗಿದೆ. ಎರಡು ಪ್ರಮುಖ ರಾಜಕೀಯ ಪಾರ್ಟಿಗಳ ನಡುವೆ ಮಾತುಕತೆ ಮುಕ್ತಾಯಗೊಂಡಿದೆ ಎಂದು ಹೇಳಲಾಗುತ್ತಿದೆ. ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ ಮೋದಿ ಫ್ರೆಂಡ್ಸ್. ಎನ್ಡಿಎ ತೆಕ್ಕೆಗೆ ಡಿಎಂಕೆ ಎನ್ಸಿಪಿ ಸೇರ್ಪಡೆ. ಎರಡು ಸಚಿವ ಸ್ಥಾನದ ಆಫರ್ ಕೊಟ್ರ ಮೋದಿ. ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗ್ತಿದೆ. ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಮತ್ತು ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದೆ. ಡಿಎಂಕೆ ಪಾರ್ಟಿಯು ಬಿಜೆಪಿ ಮೈತ್ರಿಕೂಟಕ್ಕೆ ಅಧಿಕೃತವಾಗಿ ಸೇರಲಿದೆ ಎಂದು ಅದೇ ಪಕ್ಷದ ನಾಯಕರೊಬ್ಬರು ಹೇಳಿದ್ದಾರೆ. ಎನ್ಸಿಪಿಗೂ ಗಾಳ ಹಾಕಿದ ಪ್ರಧಾನಿ ಮೋದಿ. ಹಿರಿಯ ರಾಜಕಾರಣಿ ಶರದ್ ಪವಾರ್ ಪ್ರಧಾನಿ ಮೋದಿ ಜೊತೆಗೆ ಹಿಂದಿನಿಂದಲೂ ಉತ್ತಮ ಸಂಬಂಧ ಹೊಂದಿದ್ದಾರೆ. ಎನ್ಸಿಪಿ ಕೂಡ ಎನ್ಡಿಎ ಒಕ್ಕೂಟದ ಭಾಗವಾಗಲಿದೆ ಎನ್ನುವ ಸುದ್ದಿಗಳು ಹರಿದಾಡುತ್ತಿದ್ವು. ಆದ್ರೆ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಅಲ್ಲಗಳೆದಿದ್ರು. ಆದ್ರೆ ಬೆಂಕಿ ಇಲ್ಲದೆ ಹೊಗೆಯಾಡಿತೆ ಎನ್ನುವುದು ಕೂಡ ಅಷ್ಟೇ ಸತ್ಯವಾದ ಗಾದೆ ಮಾತು. ಡಿಎಂಕೆಯನ್ನು ಎನ್ಡಿಎ ಕೂಟಕ್ಕೆ ಸೆಳೆಯಲು ಸಿದ್ಧತೆ ನಡೆಯುತ್ತಿದೆ. ಅದರಲ್ಲೂ ಡಿಎಂಕೆ ಸೆಳೆಯಲು ಖುದ್ದು ಶರದ್ ಪವಾರ್ ಅಖಾಡಕ್ಕಿಳಿದಿದ್ದಾರೆ. ಆದ್ರೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಸೇರ್ಪಡೆಗೊಳ್ಳಲು ಪವಾರ್ ಷರತ್ತು ಹಾಕಿದ್ದಾರೆ. ಒಂದು ಸಚಿವ ಸ್ಥಾನ ಎನ್ಸಿಪಿಗೆ, 2 ಸಚಿವ ಸ್ಥಾನ ಡಿಎಂಕೆಗೆ ಕೊಡಬೇಕು ಎಂದಿದ್ದಾರೆ. ಸುಪ್ರಿಯಾ ಸುಳೆ ಹಾಗೂ ಸ್ಟಾಲಿನ್ ಸಹೋದರಿ ಕನಿಮೊಳಿಗೆ ಮಂತ್ರಿಗಿರಿ ಫಿಕ್ಸ್. ಇನ್ನೊಂದು ಸ್ಥಾನ ಡಿಎಂಕೆ ಸಂಸದ ತಿರುಚಿ ಶಿವ ಮಂತ್ರಿಯಾಗೋದು ಪಕ್ಕಾ ಎನ್ನಲಾಗ್ತಿದೆ. ನರೇಂದ್ರ ಮೋದಿ ಅವರು ಎನ್ಡಿಎ ಕೂಟ ಬಲಪಡಿಸುತ್ತಿದ್ದು ಸೈದ್ಧಾಂತಿಕ ವಿರೋಧಗಳ ಜೊತೆಗೂ ಕೈಜೋಡಿಸುತ್ತಿರುವುದು ವಿಶೇಷ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.